ಇದು ಬೇಸಿನ್ ಉಂಡೆ ಅಥವಾ ಬೇಸಿನ್ ಲಡ್ಡು ಅನ್ಬೋದು. ನಾಗರಾಜವರೇ, ಇದು ಯಾವ ಐಟಮ್ ತಿಳಿಸಿಪ್ಪ? ಇದು ಕಡಲೆ ಹಿಟ್ಟು ಒಂದು ಸೇರು, ಕಡಲೆ ಹಿಟ್ಟು ಒಂದು ಸೇರು. ಇದು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಬೂರಾ ಸಕ್ಕರೆ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ಒಳ್ಳೆ ತುಪ್ಪ ಮತ್ತು ನಂದಿನಿ ತುಪ್ಪ. ಆಮೇಲೆ ಇದನ್ನು ಹೆಂಗೆ ಮಿಕ್ಸ್ ಮಾಡಿ ಇದಕ್ಕೆ ಯಾವ ಥರ ಸ್ವೀಟ್ನೆಸ್ ಕೊಡ್ತಾರೆ ಅಂತ ಸ್ವಲ್ಪ ಕಾದು ನೋಡೋಣ. ತುಪ್ಪ ನೋಡ್ಕೊಂಡು ಹಾಕ್ತೀನಿ ನಾನು. ಅರ್ಧ ಲೀಟ್ರ್ ಅಂತೂ ಬೇಕು. ನಂದಿನಿ ತುಪ್ಪ. ಇದು ಎಳೆ ಕಾವಿನಲ್ಲೇ ಮಾಡಬೇಕು. ಕಾವು ಕಮ್ಮಿ ಇರಬೇಕಲ್ವ? ಹೌದು. ಅದಿದೆ, ಫುಲ್ ಕಾಯೋದು ಬೇಡ. ಒಂಚೂರು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಕಮ್ಮಿ ಅನ್ನಿಸ್ತು ನನಗೆ. ಅಂಟ್ಕೋಬಾರ್ದು ಅಷ್ಟೇ, ಕೆಳಗಡೆ ಹೋಗಿ ಸ್ಟಕ್ ಆಗಬಾರ್ದು. ಹಿಡ್ದಿರ ಕೈ ಆಡಿಸ್ಬೇಕಿದು. ಆಮೇಲೆ ನೀರು ಹಾಕ್ಬಿಡುತ್ತೆ. ಒಂಚೂರು ತುಪ್ಪ ಕರಗಿ, ಅಂದರೆ ಸೈಡಲ್ಲೆಲ್ಲ ಬಿಟ್ಕೋಬೇಕು ಅಂತಾರಲ್ಲ, ಆ ರೀತಿನ ತೋರಿಸ್ತೀನಿ. ಅದು ಸೈಡಲ್ಲಿ ಬಿಟ್ಬಿಡುತ್ತೆ ತುಪ್ಪ ಹಾಕಿದ ತಕ್ಷಣ. ಕಡಲೆ ಹಿಟ್ಟಲ್ವ. ತುಪ್ಪ ನೋಡ್ಕೊಂಡು ಹಾಕ್ಕೊಳ್ಬೋದು, ಪರವಾಗಿಲ್ಲ. ಇವಾಗ ಹಾಕಿದಷ್ಟು ಒಳ್ಳೇದು, ಆಮೇಲೆ ಜಾಸ್ತಿ ಹಿಡಿಸಲ್ಲ. ಕಟ್ಟಬೇಕಾದ್ರೆ ಏನು ಬೇಡ. ಕೈ ಬಿಡ್ದಿರ ತಿರುಗಿಸ್ತಾ ಇರಬೇಕು. ಎಳೆ ಕಾವಿನಲ್ಲೇ ತಿರುಗಿಸ್ಬೇಕು. ವಾಸನೆ ಒಳ್ಳೆಯದು. ನೋಡಿ, ಗೊತ್ತಾಗುತ್ತೆ ನೋಡಿ, ಆಗ್ತಾ ಇದೆ. ಇನ್ನೇನು ಗೊತ್ತಾಗತ್ತಾ? ಅಂದರೆ ಆ ಗೂಡು ಥರ ಬರುತ್ತೆ. ಗೂಡು ಥರ ಬರುತ್ತೆ. ನೀರು ಹಾಕಿದ್ರೆ ಚಿರ್ರಂತ ಸೌಂಡ್ ಬರುತ್ತೆ. ಅವಾಗ ಗೋಡಂಬಿ ಹಾಕಬೇಕು. ಗೋಡಂಬಿ ಸಪ್ರೇಟಾಗಿ ಕರಿಯೋ ಅವಶ್ಯಕತೆ ಇಲ್ಲ. ಒಲೆ ಆಫ್ ಮಾಡಿಬಿಡಿ, ಗೋಡಂಬಿ ಹಾಕಿ.
ಅಂದರೆ ಇದೊಂಥರ ಕಟ್ಲೆಟ್ ಇದು ಆ ಘಮ ಬಂತು ಅಂದರೆ ಆಗಿದೆ ಅಂತ. ಆಗಿದೆ ಅಂತ. ಇದಕ್ಕೆ ಬೂರ ಸಕ್ಕರೆ ಹಾಕಿ ಇವಾಗ ಮಿಕ್ಸ್ ಮಾಡೋದು, ಸಕ್ಕರೆ ಪುಡಿ ಹಾಕಬಾರ್ದು. ಬೂರ ಸಕ್ಕರೆ ಹಾಕೋದ್ರಿಂದ ಕಾವು ಡೌನ್ ಮಾಡೋಕ್ಕದು, ಅಂದರೆ ಇನ್ನೂ ರೋಸ್ಟ್ ಆಗಕ್ಕೆ ಬಿಡಲ್ಲ. ಸಕ್ಕರೆ ಪುಡಿ ಇವಾಗ ಹಾಕಬಾರ್ದು. ಸಕ್ಕರೆ ಪುಡಿ ಹಾಕಿದ್ರೆ ನೀರು ಥರ ಆಗ್ಬಿಡುತ್ತೆ. ಆರಾದ್ಮೇಲೆ ಹಾಕ್ಬೇಕು. ಬೂರ ಸಕ್ಕರೆ ಹಾಕ್ಬೋದು ಬೇಕಾದ್ರೆ, ಬರೀ ಬೂರ ಸಕ್ಕರೆಯಲ್ಲೂ ಮಾಡ್ಬೋದು. ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ, ಗೋಡಂಬಿ ಹಿಂಗೆ ಕೆಂಪಾಗತ್ತಿದು, ಆ ಬಿಸಿಲೇ ಕೆಂಪಾಗ್ಬಿಡುತ್ತೆ. ಇನ್ನೂ ತುಂಬ ಸ್ವೀಟ್ಸ್ ಇದೆ, ಹೇಳ್ಕೊಡ್ತೀನಿ. ಹೇಳಿ. ಈಗ ಒಂದು ಸ್ವಲ್ಪ ಆರಿದೆ ಇದು. ಇದಕ್ಕೆ ಇವಾಗ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಬೂರ ಸಕ್ಕರೆ ಫಸ್ಟ್ ಹಾಕಿದ್ದೆ, ಅಂದರೆ ಒಂದು ಸೇರಿಗೆ ಅರ್ಧ ಸೇರು ಸಕ್ಕರೆ ಪುಡಿ ಮಾಡ್ಕೊಂಡಿರೋದು, ಅರ್ಧ ಸೇರು ಬೂರ ಸಕ್ಕರೆ, ಒಂದು ಸೇರು ಕಡಲೆ ಹಿಟ್ಟಿಗೆ. ಸಕ್ಕರೆ ಪುಡಿ ಹಾಕೋದ್ರಿಂದ ರುಚಿ ಜಾಸ್ತಿ ಅಷ್ಟೇ. ಕೆಲವೊಬ್ಬರೆಲ್ಲ ಬೂರ ಸಕ್ಕರೆಯಲ್ಲೂ ಮಾಡ್ತಾರೆ. ರಾಜವರೇ, ಇದು ನನಗೆ ಅನಿಸುತ್ತೆ ಒಂದು 15-20 ನಿಮಿಷದಲ್ಲಿ ಇದು ಫುಲ್ ರೆಡಿ ಆಗ್ಬಿಡುತ್ತೆ. ಬಿಸಿ ಆರಬೇಕಷ್ಟೇ ಕಟ್ಟಕ್ಕೆ. ಓಕೆ. ಫರ್ದರ್ ಇದಕ್ಕೇನು ಕಟ್ಟುವಾಗ ನೀವು ತುಪ್ಪ ಏನಿಲ್ಲ ಬೇಡ. ತುಪ್ಪ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕಿರೋದು. ಸ್ವಲ್ಪ ಆರಿಸ್ಕೊಂಡ್ರೆ ಬೇಗ ಕಟ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಟೈಮ್ ಇದ್ದರೆ ಹಂಗೆ ಬಿಟ್ಬಿಟ್ಟು ಆಮೇಲೂ ಕಟ್ಬೋದು. ಏನು ಇದು ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಬಿಸಿ ಇರಬೇಕಾ ಇಲ್ಲ ಹಂಗೆ ಇದಾಗತ್ತಾ? ಹಂಗೆ ಇದಾಗತ್ತೆ. ತುಪ್ಪ ಚೆನ್ನಾಗಿ ಹಾಕಿರೋದ್ರಿಂದ ಹಂಗೇನೆ ಕಟ್ಬೋದು. ಹೇಳಂಗೆ ಗೋಡಂಬಿ ನೋಡಿ ಕೆಂಪಾಗಿದೆ. ಬಿಸಿಗೆ ಹಾಕ್ತಿದ್ದೆ, ಆಫ್ ಮಾಡಿದೆ ಅಷ್ಟೇ. ನೋಡಿ, ಬೇಸಿನ್ ಲಡ್ಡು, ಬೇಸಿನ್ ಉಂಡೆ ಕಟ್ಟಿದ್ದಾರೆ ಇವಾಗ. ಹಾಂ,
ಬಿಸಿ ಇರೋದ್ರಿಂದ ಆರಿಸಿ ಕಟ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬಿಸಿ ಇದೆ.